ನಮಸ್ತೆ ಗೆಳೆಯರೇ, ನಾನು ಕನ್ನಡದ ಹುಡುಗಿ ಗಾಯತ್ರಿ. ಇದು ನಂದು ಮಂಗಳವಾರದ ವ್ಲಾಗ್. ನಾನು ಮತ್ತು ನಮ್ಮ ಅಕ್ಕ ಕಡಲೆಕಾಯಿ ಪರಿಸೆಗೆ ಹೋಗೋಣ ಅಂತ ಅಂದ್ಕೊಂಡು ಕಡಲೆಕಾಯಿ ಪರಿಸೆಗೆ ಹೊರಟ್ವಿ. ಅಲ್ಲಿ ಹೋದರೆ ಮಾತ್ರ ತುಂಬ ಜನ ಇದ್ದರು. ಆದರೂ ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಎಲ್ಲ ತುಂಬ ಚೆನ್ನಾಗಿತ್ತು. ನಿಜ ಎಷ್ಟು ಚೆನ್ನಾಗಿತ್ತು ಅಂದರೆ ಬರೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರೋಣ ಅಂತ ತುಂಬಾ ಸೂಪರಾಗಿತ್ತು. ಆಮೇಲೆ ಬೊಂಬೆಗಳಂತೆ, ಆಟ ಸಾಮಾನುಗಳಂತೂ ಒಂದೊಂದು ಎಷ್ಟು ಮುದ್ದಾಗಿತ್ತು. ವಾಷಿಂಗ್ ಮಿಷಿನ್ ಇತ್ತು, ಒಂದು ಸಕ್ಕತ್ತಾಗಿತ್ತು. ಪುಟ್ಟ ಕುಕ್ಕರು, ಟಿಫನ್ ಬಾಕ್ಸು, ಬಟ್ಲುಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಮಕ್ಕಳು ಆಟ ಆಡೋವಂಥ ವಸ್ತುಗಳು ಎಲ್ಲ ಇತ್ತು. ಜಾತ್ರೆ ಅಂದಮೇಲೆ ಕಡಲೆಪುರಿ ಇರಲೇಬೇಕಲ್ಲ, ಜೊತೆಯಲ್ಲಿ ಕಡಲೆಪುರಿನೂ ಇತ್ತು. ಆಮೇಲೆ ಕಡಲೆಕಾಯಿಗಳು, ಎಷ್ಟು ಕಡಲೆಕಾಯಿ ನಾನು ಫಸ್ಟ್ ಟೈಮ್ ಇಷ್ಟೊಂದು ಕಡಲೆಕಾಯಿಗಳು ನೋಡಿದ್ದು. ಸುಟ್ಟಿರೋ ಕಡಲೆಕಾಯಿ, ಬೇಯಿಸಿರೋ ಕಡಲೆಕಾಯಿ, ನಾರ್ಮಲ್ ಕಡಲೆಕಾಯಿ. ಒಂದೊಂದು ಸತಿ ಜಾತ್ರೆಗೆ ಹೋದಾಗಲೂ ಒಂದೊಂದು ಥರ ಹೊಸದು ಏನಾನ ಒಂದು ಬಂದಿರುತ್ತೆ ಜಾತ್ರೆಯಲ್ಲಿ. ಅದೇ ಥರ ನಾನು ನೋಡಿದೆ, ಪೆನ್ನುಗಳೆಲ್ಲ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಗನ್ ಥರ ಇತ್ತು ಪೆನ್ನು, ಮತ್ತು ಕೊಡ್ಲಿ ಥರ ಪೆನ್ನು, ಯಾವುದ್ಯಾವುದೋ ಥರ ಹೊಸ ಪೆನ್ಗಳೆಲ್ಲ ಇತ್ತು. ಮನೆಗೆ ಡೆಕೋರೇಷನ್ ಮಾಡೋ ಐಟಮ್ಗಳಂತೂ ತುಂಬಾ ಚೆನ್ನಾಗಿತ್ತು. ಪ್ರೈಸು ಕೂಡ ಹಂಗೆ ಇತ್ತು. ಎಷ್ಟು ಅದು ಚೆನ್ನಾಗಿ ಕಾಣಿಸ್ತಾಯಿತ್ತೋ ಅಷ್ಟೇ ಪ್ರೈಸ್ಗಳು ಇತ್ತು. ಮತ್ತು ಶೋಕೇಶಲ್ಲಿಡೋವಂಥ ಐಟಮ್ಸ್ಗಳು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಕೃಷ್ಣಗಳೆಲ್ಲ ಎಷ್ಟು ಚೆನ್ನಾಗಿದೆ. ಬುದ್ಧ, ಕೃಷ್ಣ ಎಲ್ಲ ತುಂಬ ಚೆನ್ನಾಗಿತ್ತು. ಯಾವುದೂ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿತ್ತು. ಅಲ್ಲೇ ಇದ್ಬಿಡೋಣ ಇವತ್ತು ಪೂರ್ತಿ ಅನ್ನೋ ಅಷ್ಟೇ ಚೆನ್ನಾಗಿತ್ತು. ಇವನ್ನೆಲ್ಲ ನೋಡ್ತಾ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಬರೀ ಒಂದೇ ರೋಡೇ ನಾವು ಹೋಗಿದ್ದು. ಹೋಗಿ ವಾಪಸ್ ಬರೋ ಅಷ್ಟೊತ್ತಿಗೆ 4ರಿಂದ 5 ಅವರ್ ಆಗೋಗಿತ್ತು. ಅಲ್ಲಿದ್ದೊಂದು ಬೊಂಬೆ ನೋಡಿಬಿಟ್ಟು ಅದ್ರ ಹೆಸ್ರು ಮರ್ತೋಗ್ಬಿಟ್ಟಿದೆ. ಅದನ್ನು ನೋಡ್ಬಿಟ್ಟು ನನಗಂತೂ ನಾನು ಚಿಕ್ಕವಳಿದ್ದಿದ್ದೇ ನೆನಪಾಯಿತು. ಆವಾಗ ಆ ಬೊಂಬೆ ಹತ್ರ ನಾವು ಕೈಗೆ ವಾಚು ಮತ್ತು ಉಂಗುರ ಆ ಥರ ಎಲ್ಲ ಮಾಡಿಸ್ಕೊಂಡು ತಿಂತಾಯಿದ್ದೋ. ಅದು ಚೆನ್ನಾಗಿರ್ತಾಯಿತ್ತು. ಅದ್ರ ಹೆಸ್ರು ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮಾವಿನಕಾಯಿ, ಚೇಪೆಕಾಯಿ, ಬೇಲ್ಪುರಿ, ಪಾಪಡು, ಚುರ್ಮುರಿ, ಪಾನಿಪುರಿ, ಬೋಂಡ, ಬಜ್ಜಿ, ಕಚೋರಿ, ಸಮೋಸ, ಇನ್ನೂ ಏನೇನೋ ಇತ್ತು. ಬಟ್ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ತಿಂದಿಲ್ಲ. ಆಟ ಆಡೋದು ತುಂಬ ಇತ್ತು. ಬೇರೆ ಬೇರೆ ರೀತಿಲೆಲ್ಲ ಆಟ ಆಡೋದಿತ್ತು. ಆದರೆ ಎಲ್ಲದಕ್ಕೂ ಒಂದೊಂದಕ್ಕೂ 100 ರೂಪಾಯಿ ಅಂತ ಇತ್ತು. ಅದರಿಂದ ನಾವು ಯಾವುದೂ ಆಡೋಕ್ಕೆ ಹೋಗಿಲ್ಲ. ಅದು ನಮಗೆ ದುಬಾರಿ ಆಗೋಯಿತು 100 ರೂಪಾಯಿ. ಆ 100 ರೂಪಾಯಿ ಆಟ ಆಡೋ ಬದಲು ಏನಾನ ತೊಗೊಂಡು ತಿನ್ಬೋದಲ್ವಾ ಅಂತ ಅಂದ್ಬಿಟ್ಟು ನಾವು ಆಟ ಆಡಲಿಲ್ಲ. ಆಮೇಲೆ ನೋಡ್ತಾ ಟೈಮ್ ಹೋಗಿದೆ ಗೊತ್ತಿಲ್ಲ. ಟೈಮ್ ಆಗೇ ಹೋಯಿತು. ಮನೆಗೆ ಹೋಗೋ ಟೈಮ್ ಮಾತ್ರ ಬಂದ್ಬಿಡ್ತು. ನಾನು ಕೆಲವೊಂದು ಐಟಮ್ಸ್ ತೊಗೊಂಡಿದ್ದೀನಿ. ಚಪ್ಪಲಿ ತೊಗೊಂಡೆ, ಆಮೇಲೆ ನೈಲ್ ಪಾಲಿಶು, ಪಾಟ್ಗಳು, ಗಿಡ ಹಾಕ್ಕೊಳ್ಳೋಕ್ಕೆ ಪಾಟ್ ಇರಲಿಲ್ಲ, ಅದರಿಂದ ಪಾಟ್ ತೊಗೊಂಡೆ. ನನ್ನ ಮಗಳಿಗೆ ಆಟ ಆಡೋಕ್ಕೆ ಅಂತ ಆಟ ಸಾಮಾನು ತೊಗೊಂಡೆ. ಅವಳು ಸ್ವಲ್ಪ ಅಡುಗೆ ಮಾಡೋದು ಬೇಗ ಕಲ್ತ್ಕೊಳ್ಳಿ ಇವಾಗಿಂದನೇ ಅಂತ ಅಂದ್ಬಿಟ್ಟು ಆಟ ಸಾಮಾನು ಕೊಡಿಸ್ದೆ. ತಿರ್ಗಿ ಅದಾದಮೇಲೆ ಜೋಡಿಸೋದಕ್ಕೆ ಆಮೇಲೆ ನಮ್ಮ ಅಕ್ಕ ಬಂದು ನನ್ನ ಪಾಪುಗೆ ಆನೆ ಕೊಡಿಸ್ತು. ಇದು ನಮ್ಮ ಅಕ್ಕ ಕೊಡಿಸಿದ ಆನೆ ಅವಳಿಗೆ ಅಂತ. ಆಮೇಲೆ ನನ್ನ ಮಗಳಿಗೆ ಕ್ಲಿಪ್ಗಳು ಮತ್ತು ಸರ, ಹೇರ್ ಬ್ಯಾಂಡು. ಅವಳಿಗೆ ಕೂದಲಿನ್ನೂ ಜಾಸ್ತಿ ಬಂದಿಲ್ಲ, ಸ್ವಲ್ಪ ಕೂದಲಿದೆ, ಆದರೂ ಅದೆಲ್ಲ ಹಾಕ್ಬೋದು. ಜೊತೆಯಲ್ಲೇ ಕೆಲವೊಂದು ಒಗ್ಗರಣೆ ಐಟಮ್ಸ್ಗಳಿತ್ತು. ಆಮೇಲೆ ಬಟ್ಲಿತ್ತು, ಒಂದು ಬಟ್ಲು ಮಾತ್ರ ತುಂಬಾ ಮುದ್ದಾಗಿತ್ತು, ಮತ್ತು ಸ್ಪೂನ್ ಇತ್ತು. ಅದನ್ನಂತೂ ಬಿಡೋಕ್ಕೆ ಮನಸ್ಸೇ ಆಗಿಲ್ಲ. ಅದನ್ನು ಆಮೇಲೆ ಡಸ್ಟ್ಬಿನ್ನು ಬೇಕಿತ್ತು, ಅದಕ್ಕೆ ಅದು ತೊಗೊಂಡೆ. ಇಷ್ಟು ಐಟಮ್ಸ್ ತೊಗೊಂಡೆ. ರಾತ್ರಿಗೆ ಮುದ್ದೆ ಮತ್ತು ಬಾಳೆಕಾಯಿ ಸಾಂಬಾರು ಮಾಡಿದ್ದೆ. ಇಲ್ಲಿಗೆ ನನ್ನ ವ್ಲಾಗ್ ಮುಕ್ತಾಯ ಆಗಿದೆ.